ನಮ್ಮ ಅಮ್ಮ ಮಾಡಿದ ಜಾಮೂನ್ ತರನೇ ಇರ್ಲಿಲ್ಲ. ಅಯ್ಯಲೋ ನಮಸ್ತೆ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ನಾನ್ ಮಾಡೋ ಕೆಲ್ಸನ ನಮ್ಮ ಅಮ್ಮ ಮಾಡ್ತಾ ಇದ್ರು. ಇದು ನೋಡಿ ನನ್ಗನ್ಸಿದ್ ಇಷ್ಟೇ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಮೇಲೆ ಈಗಿರೋದನ್ನ ಈಗ ಮಾಡಿ ನಾನು ಕೂಡ ನನ್ ಕಂದಮ್ಮನ್ ತಗೊಂಡು ನಮ್ಮ ಅಮ್ಮನ್ ಜೊತೆ ನಮ್ಮೂರಿಗೆ ಬಂದೆ. ಹೋಗೋ ಅರ್ಧ ದಾರಿಲೆ ನನ್ ಕಂದಮ್ಮನ್ ಜೀವ ಹೋಗಿ ಈಗ ನಿಂತಿದ್ಲು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪೆಟ್ರೋಲ್ ಖಾಲಿಯಾಗಿ ನಿಂತಿರೋ ಕಂದಮ್ಮಂಗೆ ಡಿಕ್ಕಿಲಿರೋ ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ನಾವ್ ಇಲ್ಲಿಗೆ ಬಂದ್ವಿ. ಇಲ್ಲಿ ರೇಷನ್ ತಗೊಂಡು ನೆಕ್ಸ್ಟ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸಿ ನಾವು ಕೂಡ ನಮ್ಮ ಮನೆ ಕಡೆಗೆ ಬಂದ್ವಿ. ಅಕ್ಕಿನ ಮನೆವರೆಗೂ ತರೋ ಜವಾಬ್ದಾರಿ ನಂದಾದ್ರೆ ಮನೆ ಒಳಗ್ ತಗೊಂಡ್ ಹೋಗೋದು ನಮ್ಮ ಅಪ್ಪನ್ ಜವಾಬ್ದಾರಿ. ಅದು ಅರ್ಥ ಆಯ್ತು ಅನ್ಸುತ್ತೆ. ದೀಪಾವಳಿ ಪ್ರಯುಕ್ತ ನಮ್ಮ ಅಮ್ಮ ಗುಂಡು ಗುಲಾಬ್ ಜಾಮೂನ್ ಮಾಡ್ತಾ ಇದ್ರು. ಆಯ್ತು. ಆಮೇಲೆ ನಾನ್ ಈಗ ರೆಡಿ ಆದೆ. ನಾನ್ ಸೀರೆ ಹಾಕೊಂಡ್ ಈಗ ರೆಡಿ ಆಗಿರೋದು ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಮಳೆರಾಯ ಹಣ್ಣಂಗಂತೂ ಇಷ್ಟನೇ ಆಗ್ಲಿಲ್ಲ. ಇವತ್ತಿನ ದಿನ ಮುಗಿಯೋವರೆಗೂ ಮಳೆ ಬರ್ತಾನೆ ಇತ್ತು. ಈ ಮಳೆಲೂ ಕೂಡ ನಾನ್ 4 ಫೋಟೋ ತಕ್ಕೊಂಡು ಮನೆ ಒಳಗ್ ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಮಾತೃದೇವಿ ಅವರು ಅಳ್ತಾ ಇದ್ರು. ನಮ್ಮ ಅಮ್ಮನ್ ಕಣ್ಣಲ್ಲಿ ನೀರ್ ಹಾಕ್ಸೋ ಶಕ್ತಿ ಇರೋದೇ ಈರುಳ್ಳಿಗ್ ಮಾತ್ರ. ನಮ್ಮ ಅಮ್ಮ ಮಾಡಿರೋ ಜಾಮೂನ್ ತರನೇ ಇರ್ಲಿಲ್ಲ. ನೋಡಕ್ ಮಾತ್ರ ಜಾಮೂನ್ ತರ ಇರ್ಲಿಲ್ಲ ಅಷ್ಟೇ, ಆದ್ರೆ ತಿನ್ನಕ್ ಮಾತ್ರ ಟೇಸ್ಟ್ ಜಾಮೂನ್ ತರಾನೇ ಇತ್ತು. ನಿಮ್ಮೇಲಾಣೆಗೂ ಜಾಮೂನ್ ಚೆನ್ನಾಗಿತ್ತು. ದೀಪಾವಳಿ ದಿನ ಎಲ್ರೂ ಮನೆ ಕರೆಂಟ್ ಇದ್ರೆ, ಆದ್ರೆ ನಮ್ಮ ಮನೇಲಿ ಕರೆಂಟೇ ಹೋಗ್ಬಿಟ್ಟಿತ್ತು. ಇದನ್ನೆಲ್ಲ ಸರಿ ಮಾಡಾದ್ಮೇಲೆ ನಮ್ಮನೆ ಈಗ ಕಾಣಿಸ್ತಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.